ಎಲ್ಲಾದರೂ ಇರಲಿ ಅವ್ರು ವೆಹಿಕಲ್ ಕಳಿಸ್ತಾರೆ, ಹೋಗ್ಬಿಟ್ಟು ಒಂದು ಪಾಠ 2 ಪಾಠ ಮಾಡಿಬಿಟ್ಟು ಬರ್ತಾ ಇರ್ತೀನಿ. ಮತ್ತೆ ಊಟದ ವಿಷಯದಲ್ಲಿ ಕೂಡ ಅಷ್ಟೇ. ನಂದು ಇವತ್ತು ನಮ್ಮ ಮುರಳಿ ಸರ್ ಇದ್ದಾರಲ್ಲ, ಅವ್ರ ಜೊತೆನಲ್ಲಿ ಸ್ವಲ್ಪ ಜಾಸ್ತಿ ಊಟ ಮಾಡಿಬಿಟ್ಟೆ. ಆದರೆ ನಾನು ಯಾವಾಗಲೂ ಊಟ ಮಾಡೋದು ಬರೀ ರಾಗಿ ಮುದ್ದೆ ಮತ್ತೆ ಒಂದು ಸ್ವಲ್ಪ ರೈಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ಊಟ ಮಾಡೋದಿಲ್ಲ. ನನ್ನ 2 ಸಲ ಊಟ ಮಾಡೋದು. ಎಲ್ಲರೂ ತಿನ್ನಂಗೆ ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಇವೆಲ್ಲ ತಿನ್ಲಿಕ್ಕೆ ಹೋಗೋದಿಲ್ಲ. ನನ್ನ ಆರೋಗ್ಯ ಇಷ್ಟು ಚೆನ್ನಾಗಿದೆ. ಐ ಆಮ್ ಆಲ್ ರೈಟ್ ನೌ. God has given me this life to do some good work for the society. Thank you. ಬಹಳ ಸಂತೋಷ ಸರ್. ನಿಮ್ಮ ಆರೋಗ್ಯದ ಗುಟ್ಟು ನಾವು ಇವತ್ತಿಂದಲೇ ಪಾಲನೆ ಮಾಡ್ತೀವಿ. ಈಗ ಈ ಕಾರ್ಯಕ್ರಮನ ಮುಗಿಸೋದಕ್ಕೆ ಮುಂಚೆ ಮೇಡಮ್ ವಂದನಾರ್ಪಣೆ ಮಾಡಿಬಿಡಿ. ಯಾರಾದರೂ ಸರಿ, ಮಹಿಳೆಯರು. ನಾನೇ ಮಾಡ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯ ತಗೊಂಡು ಇಲ್ಲಿವರೆಗೂ ಬಂದು ಕನ್ನಡದ ನಾಡು ನುಡಿ ಬಗ್ಗೆ ಸವಿಸ್ತಾರವಾಗಿ ನಮಗೆ ಅದರ ಬಗ್ಗೆ ಹಂಚ್ಕೊಂಡಿದ್ದೀರಾ. ನಿಮಗೆ ಹೃದಯಪೂರ್ವಕವಾದ ವಂದನೆಗಳನ್ನ ಚಪ್ಪಾಳೆ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು, ಜೈ ಕನ್ನಡ. ಈ 3 ಬೆರಳನ್ನು ನಿಮಗೆ ತೋರಿಸೋದಕ್ಕೆ ಅರ್ಥ ಆಗ್ತಾ ಇದ್ದೀನಿ. ಸ್ಕೌಟ್ ನಲ್ಲಿ ಇಡೀ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಕೂಡ ಈ 3 ಬೆರಳನ್ನ ಈ ತರ ತೋರಿಸ್ತಾರೆ. ಈ ತರ ತೋರಿಸಿದ್ರೆ ನಿಮಗೆ ಗೊತ್ತಿಲ್ಲದೆ ಇರೋರು ಕೂಡ ಬಂದು ನಿಮ್ಮನ್ನ ಗುರುತಿಸ್ತಾರೆ. ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೂ ಮತ್ತು ದೇಶಕ್ಕೂ ಇತರರಿಗೂ ಸಹಾಯ ಮಾಡುತ್ತೇನೆಂದು, ಸ್ಕೌಟ್ ಗೈಡ್ ನಿಯಮದಂತೆ ನಡೆಯುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ದೀನದಲಿತರು, ದುರ್ಬಲ ವರ್ಗದವರನ್ನ ಶಕ್ತಿವಂತರಿಂದ ಕಾಪಾಡುತ್ತೇನೆ ಅಂತೇಳಿ ನಮ್ಮ ಸ್ಕೌಟ್ ನಿಯಮ. ಇದು ಸೆಲ್ಯೂಟ್. ಇಡೀ ಪ್ರಪಂಚದ ಮೂಲೆಗೆ ಹೋದ್ರೂ ಕೂಡ ಇದನ್ನ ಗೌರವಿಸ್ತಾರೆ, ನಮ್ಗೆ ಗುರುತಿಸ್ತಾರೆ. ಯಾಕಂದ್ರೆ ನನ್ನ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಸಣ್ಣ ದೇಶ ಬಾಂಗ್ಲಾದೇಶದಲ್ಲಿ ರಾತ್ರಿ 2 ಗಂಟೆ ನಾನು ಕೊಳ್ಳಕ್ಕೆ ಹೋಗೋ ಸಮಯದಲ್ಲಿ ಕೂತಿದ್ದೀನಿ. ನನ್ನನ್ನು ಕ್ಯಾರೆ ಮಾಡೋರಿಲ್ಲ, ಯಾವೂರು ಅಂತ ಕೇಳಿಲ್ಲ ನನ್ನನ್ನ. ಯಾಕಂತಂದ್ರೆ ಡೆಲ್ಲಿಯಿಂದ ಬಾಂಗ್ಲಾದೇಶಕ್ಕೆ ಲೆಟರ್ ಕೊಡಬೇಕಾಗಿತ್ತು. ರೆಡ್ಡಿ ಅನ್ನೋರು ಇಂಡಿಯಾ ದೇಶದಿಂದ ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಅಂತೇಳಿ. ಅವ್ನು ಕಳಿಸ್ಲಿಲ್ಲ ಅದಕ್ಕೆ ಲೆಟರ್. ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಕಸ್ಟಮ್ಸ್ ಆಫೀಸರ್ ರೌಂಡ್ ಹಾಕೊಂಡು ಬಂದ್ಬಿಟ್ಟು, ಯು ಆರ್ ಫ್ರಮ್ ಇಂಡಿಯಾ? ಬೋರ್ಡ್ ನೋಡ್ದ ಇಂಡಿಯಾ ಅಂತಿತ್ತಲ್ಲ, ನೋಡ್ದ. ಎಸ್ ಸರ್, ಐ ಆಮ್ ಫ್ರಮ್ ಇಂಡಿಯಾ. ವೇರ್ ಡು ಯು ವಾಂಟ್ ಟು ಗೋ ಅಂದ. ಐ ವಾಂಟೆಡ್ ಟು ಗೋ ಟು ಢಾಕಾ ಅಂತ ಹೇಳಿದೆ. ವೇರ್ ಇಸ್ ಎನಿ ಐಡೆಂಟಿಫಿಕೇಶನ್? ನೋ ಸರ್, ನಥಿಂಗ್ ಈಸ್ ದೇರ್. ಇಲ್ಲಿ ಡೆಲ್ಲಿ ಪೀಪಲ್ ಐ ವಾಸ್ ಸೆಂಟ್ ಟು ಢಾಕಾ. ಐ ವಾಸ್ ನಾಟ್ ಟು ಎನಿಥಿಂಗ್ ಅಂದಾಗ ಅವನು ಡೆಲ್ಲಿಯ ನ್ಯಾಷನಲ್ ಕಮಿಷನರ್ಗೆ ಇಂಗ್ಲೀಷಲ್ಲಿ ಸಖತ್ತಾಗಿ ಬದಲಾಯಿಸಿದ. ವಾಟ್ ಇಸ್ ದಟ್ ಯು ಪೀಪಲ್ ಆರ್ ಡೂಯಿಂಗ್? ಎ ಪರ್ಸನ್ ಫ್ರಮ್ ಇಂಡಿಯಾ ಹ್ಯಾಸ್ ಕಮ್ ಓವರ್ ಅಂಡ್ ವೇಟಿಂಗ್ ಫಾರ್ 1 hour ಹಿಯರ್ ಅಟ್ ದಿ ಏರ್ಪೋರ್ಟ್. ಯು ಪೀಪಲ್ ಆರ್ ಬಾಲರ್ ಟು ಟೇಕ್ ಹಿಮ್ ಅಂತ ಹೇಳಿ ಬೈದಾಗ, ಅವನು ಅಲ್ಲಿಂದ 80 ಕಿಲೋಮೀಟರ್ ಏರ್ಪೋರ್ಟಿಂದ ಢಾಕಾ 80 ಕಿಲೋಮೀಟರ್, 1/2 hour 45 minutes ಅದಕ್ಕೆ ಬಂದು ನಾವು ಕರ್ಕೊಂಡು ಹೋಗಿ ಎಲ್ಲ ಒಂದು ಕಡೆ ಹಾಕಿದ್ರೆ ಪ್ರಶ್ನೆಗಳೇ. ಬಟ್ ಇದರ ಉದ್ದೇಶ ಇಷ್ಟೇ. ಬಹಳ ಚೆನ್ನಾಗಿದೆ ಉದ್ದೇಶ. ಇಲ್ಲಿ ಬೇಕಾದ್ರೆ ಒಂದು ಯೂನಿಟ್ ಅನ್ನು ಕೂಡ ವರ್ಕ್ ಮಾಡ್ಬೋದು. ಮತಾವದಲ್ಲಿ 1 2 ಯೂನಿಟ್